ಮಂಗಳದ ಕುರಿತಂತೆ ಚರ್ಚೆಯನ್ನ ಮಾಡೋಣ. ಇವತ್ತಿನ 9 ಗಂಟೆಯ ಈ ಬಿಗ್ ಬುಲೆಟಿನ್ನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ ಎಲ್ಲ ಹೇಳಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ಕೋಬಹುದು, ಅವರ ಹೇಳಿಕೆಗಳು ಮತ್ತು ಟೀಕೆಗಳ ಸರಿಸಮನಾಗಿ. ಆದರೆ ಈ ಮಧ್ಯೆ ರಾಜ್ಯದಲ್ಲಿ ಶಿವಮೊಗ್ಗದಿಂದ ನಡೆದಿರುವ ಬೆಳವಣಿಗೆಯಲ್ಲಿ ಬಂದಿರುವ ಸುದ್ದಿಗಳ ಪ್ರಕಾರ ಈಶ್ವರಪ್ಪ ಅವರನ್ನ ಭಾರತೀಯ ಜನತಾ ಪಕ್ಷ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ. ಈ ಉಚ್ಚಾಟನೆಯನ್ನು ಈಶ್ವರಪ್ಪನವರೇ ಬಯಸಿಯೂ ಇದ್ದರು ಮತ್ತು ಸ್ವಾಗತಿಸಬಹುದು ಅಥವಾ ಅವರು ನಿರೀಕ್ಷೆಯಲ್ಲೂ ಇದ್ದರು. ಹಾಗಾಗಿ ಅವರ ಉಚ್ಚಾಟನೆಯ ವಿಚಾರಗಳನ್ನು ಆ ನಂತರ ನಮ್ಮ ಈ ಸುದ್ದಿಯಲ್ಲಿ ತೆಗೆದುಕೊಳ್ಳಬಹುದು. ಈಗ ಸದ್ಯಕ್ಕೆ ಮೊದಲು ಮೋದಿ ಅವರ ಹೇಳಿಕೆ ಹಾಗೂ ಅದರ ವಿರುದ್ಧ ಬಂದಿರುವಂತಹ ಟೀಕೆಗಳು. ಒಂದು ರೀತಿಯಲ್ಲಿ ಹಿಂದೆಂದೂ ಕೂಡ ಹಿಂದೂ ಮುಸ್ಲಿಂ ಅಂತ ಭಾಷಣ ಮಾಡಿರದ ಪ್ರಧಾನ ಮೋದಿ ಇವತ್ತು ಈಗ ನಿನ್ನೆ ಲೋಕಸಮರದ ಈ ಪ್ರಚಾರದ ಅವಧಿಯಲ್ಲಿ ಮೊದಲ ಬಾರಿಗೆ ಅಂತಹ ಒಂದು ಪ್ರಸ್ತಾಪವನ್ನು ಸಾರ್ವಜನಿಕ ಸಭೆಯಲ್ಲಿ ಮಾಡಿದ್ದಾರೆ. ಬಹು ಸಹಜವಾಗಿ ಅದು ವಿಪರೀತವಾದ ಚರ್ಚೆಗೂ ಹಾಗೂ ಪ್ರತಿಪಕ್ಷಗಳಿಂದ ವಿಪರೀತವಾದ ವಿರೋಧಕ್ಕೂ ಟೀಕೆಗೂ ಗುರಿಯಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನೆಲ್ಲ ನುಸುಳುಕೋರರಿಗೆ, ಹೆಚ್ಚು ಮಕ್ಕಳನ್ನು ಹೊಂದಿರುವವರಿಗೆ ಹಂಚಲಿದೆ. ಅರ್ಥ ಮುಸ್ಲಿಮರು. ನಗರ ನಕ್ಸಲರ ಮನಸ್ಥಿತಿ ಹೊಂದಿರುವ ಪಕ್ಷ ನಾಳೆ ನಿಮ್ಮ ಮಂಗಳಸೂತ್ರವನ್ನು ಬಿಡೋದಿಲ್ಲ, ನೋಡ್ತಾ ಇರಿ ಅಂತ ಮೋದಿ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ತಿರುಗಿ ಬೀಳುತ್ತದೆ, ಇದು ದ್ವೇಷದ ಭಾಷಣ ಅಂತ ಅವರ ವಾದ. ಮೊದಲ ಹಂತದ ವೋಟಿಂಗ್ ಗಮನಿಸಿ ತೀವ್ರ ಅತೃಪ್ತಿಯಾಗಿರುವ ಮೋದಿ ಮತ್ತಷ್ಟು ಸುಳ್ಳು ದ್ವೇಷದ ಹೇಳಿಕೆಗಳನ್ನು ನೀಡುವ ಮೂಲಕ ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಅಂತ ರಾಹುಲ್ ಟ್ವೀಟಿಸಿದ್ದಾರೆ. ಮೊದಲ ಹಂತದ ಮತ ನೋಡಿ ಹೇಗೆ ಗೊತ್ತಾಗತ್ತೆ? ಅದೇನು ಬಾಕ್ಸಲ್ಲಿ ಗೊತ್ತಾಗತ್ತಾ? ಅದು ಅಪ್ರಾಕ್ಸಿಮೇಟ್ಲಿ ಹಾಗೆ ಗೊತ್ತಾಗಲ್ಲ. ಸ್ಟಿಲ್ ಭಾರತ ದೇಶದ ಚರಿತ್ರೆಯಲ್ಲಿ ಅವರ ಇದಕ್ಕಿಂತ ಕೆಳಮಟ್ಟದ ಪ್ರಧಾನಿ ನಾವು ನೋಡಿರಲಿಲ್ಲ ಅಂತ ಅವರು, ಯಾರು, ಖರ್ಗೆ ಅವರು. ಕಾಂಗ್ರೆಸ್ ಪ್ರಣಾಳಿಕೆ ಸಮಾನತೆಯನ್ನು ಬಯಸತ್ತೆ. ದಿ ಪ್ರಾಬ್ಲಮ್ ಈ ಸಮಾನತೆ ಅಂದರೆ ಏನು ಅನ್ನೋ ಪ್ರಶ್ನೆ. ಯಾವುದು ಸಮಾನತೆ ಅಂತ? ನನಗೆ ಬೇಕಾಗಿದ್ದಿದ್ದು ಸಮಾನತೆ, ನನಗೆ ಬೇಡವಾದದ್ದು ಸಮಾನತೆ ಅಲ್ಲ ಅಂತ ಆಗಲ್ಲ. ಯಾವುದು ಸಮಾನತೆ ಪ್ರಶ್ನೆ? ಬಹಳ ಜನ ಈ ದೇಶದಲ್ಲಿ ಪ್ರಶ್ನೆ ಕೇಳ್ತಾರೆ, ಸಮಾನತೆ ಅಂದರೆ ಏನು? ಕರೆಕ್ಟಾಗಿ ಹೇಳಿ ನೋಡೋಣ ಅಂತ. ಏನೋ ನಮ್ಮದು ಮುಸ್ಲಿಂ ಹಿಂದೂ ಅಂತ ಎಲ್ಲಿ ಬರೆದಿದೆ ಅಂತ ಅವ್ರದ್ದು ಪ್ರಶ್ನೆ. ಈ ಮಧ್ಯೆ ಶರದ್ ಪವಾರ್ ಅವರು ಇನ್ನೊಬ್ಬ ಪುಟಿನ್ ತಯಾರಾಗ್ತಿದ್ದಾರೆ ಅಂತೇನೋ ಹೇಳಿದ್ದಾರೆ. ಇದಕ್ಕೆಲ್ಲ ಮೋದಿ ಡೋಂಟ್ ಕೇರ್ ಅಂದಿದ್ದಾರೆ. ಇವತ್ತು ಕೂಡ ಅವರು ಮತ್ತೆ ಅದನ್ನೇ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟ ನಿಮ್ಮ ಆದಾಯದ ಮೇಲೆ ಕಣ್ಣಿಟ್ಟಿದೆ. ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಯಾರೆಷ್ಟು ದುಡಿದಿದ್ದಾರೆ, ಯಾರ ಬಳಿ ಎಷ್ಟು ಸಂಪತ್ತಿದೆ, ಯಾರು ಎಷ್ಟು ಮನೆ ಹೊಂದಿದ್ದಾರೆ ಎಂಬುದರ ಸರ್ವೆ ಮಾಡಿಸ್ತೀವಿ ಅಂತ ಕಾಂಗ್ರೆಸ್ನ ಯುವರಾಜ ಹೇಳಿದ್ದಾರೆ. ಯುವರಾಜ ಅಂದರೆ ರಾಹುಲ್ ಗಾಂಧಿ. ನಿಮ್ಮೆಲ್ಲ ಆಸ್ತಿಯನ್ನು ಸರ್ಕಾರ ನಿಯಂತ್ರಣಕ್ಕೆ ತಗೊಂಡು ಹಂಚಿಬಿಡತ್ತಂತೆ, ಇದು ಅವರ ಪ್ರಣಾಳಿಕೆ ಅಂತ ಅಲಿಗಢದಲ್ಲೆಲ್ಲೋ ಮೋದಿ ಮಗದೊಮ್ಮೆ ಅಬ್ಬರಿಸಿ ಮುಂದೆ ಸಾಗಿದ್ದಾರೆ. माताओं बहनों का सोने का हिसाब करेंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे मैं कहने आया हूं. ಏನ್ ಬೇಕಾದ್ರೂ ಬಾಯಿಗೆ ಬಂದಿದ್ದು ಹೇಳ್ಬೇಡ. ಇವೊಬ್ಬ ಪ್ರಧಾನ ಮಂತ್ರಿ ಈ ದೇಶದ ತಿಳುವಳಿಕೆ ಇಟ್ಟುಕೊಂಡು ಮಾತಾಡಬೇಕೆ ಹೊರತಾಗಿ ಈ ರೀತಿಯಾಗಿ ಅಜ್ಞಾನಿ ಹಂಗೆ ಮಾತಾಡ್ತಾರೆ, ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಾರ್ಟಿ ಮ್ಯಾನಿಫೆಸ್ಟೋ ಅಂದ್ರೆ मुस्लिम लीग मैनिफेस्टो. वो सर्वे करना चाहते हैं जो एफडी की है, किसके पास एक वाहन है, किसके पास 2 वाहन है, किसके पास कितनी जमीन है, उसकी भी जांच होगी. कांग्रेस इसका सर्वे कराएगी. सरकार के नाम पर कब्जा करके आपकी संपत्ति को छीन. ಮೊದಲನೇದಾಗಿ ಕಾಡುವಂಥದ್ದು ಒಬ್ಬ ಪ್ರಧಾನಿಯಾಗಿ ಈ ರೀತಿಯಾಗಿ ಮಾತನಾಡುವಂಥದ್ದು ಸರಿನಾ ತಪ್ಪಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪ್ರಧಾನಿ ಗಿದಾನಿ ಎಲ್ಲ ಇಲ್ಲ ಚುನಾವಣೆ ಟೈಮಲ್ಲಿ, ಅವೆಲ್ಲ ಎಂಥದ್ದು ಇಲ್ಲ. ಸುಮ್ಮನೆ ನೀವು ನಿಮ್ದು ಮಾನ ಮರ್ಯಾದೆ ಉಳಿಸ್ಕೊಳಕ್ ಮಾತಾಡ್ತೀರಿ, ಎಲ್ಲ ಇಷ್ಟ ಬಂದಂಗೆ ಮಾತಾಡ್ತಿರೋದು. ಅದ್ರ ಪದಾನಿ ಅಂತೆಲ್ಲ ಇಲ್ಲ ಅಲ್ಲಿ ಚುನಾವಣೆ ಟೈಮಲ್ಲಿ ಇದೆಲ್ಲ. ಬಟ್ ದಿ ಪ್ರಾಬ್ಲಮ್ ಇಸ್ ದಿಸ್. ಏನ್ ಸರ್, ಇವ್ರು ಹೆಂಗೆ ಸರ್ವೆ ಮಾಡ್ತಿದ್ದಾರೆ, ಇಲ್ಲ ಕಿತ್ಕೊಂಡ್ಬಿಡ್ತಾರೆ ನಿಮ್ಗೆ ಹುಷಾರು ಅಂತ ಹೇಳ್ತಾರೋ, ಹೇಗಿದು ಅಂತಂದ್ರೆ ನಾವು ಎಲ್ಲಿ ಮಾಡ್ತಿರ್ತೀವಿ, ನಮ್ಮ ಹತ್ರ ಎಲ್ಲಿದೆ ಅಂತಾರೆ. ಹಾಗೆ ಈಗ ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ಆಗಲ್ಲ ಅಂತಂದ್ರೆ ಬಿಡಲ್ಲ, ಸಂವಿಧಾನ ಬದಲಾಯಿಸ್ತಾರೆ ಅನ್ನೋದು. ಹಾಗೆ ಅದಕ್ಕೆಲ್ಲ ದಾರಿ ಇಲ್ವಾ? ಹೌದು. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವುದು ಯಾರಿಗೂ ಯಾವ ಹುದ್ದೆನೂ ಇಲ್ಲ.
ಓಕೆ. ರಾಹುಲ್ ಗಾಂಧಿನೂ ಬಾಯಿಗೆ ಬಂದಂಗೆ ಹೇಳದೆ, ಪ್ರಧಾನಮಂತ್ರಿ ಆದ್ರೆ ನರೇಂದ್ರ ಮೋದಿನೂ ಹೇಳದೆ. ಬಟ್ ಸಂಪತ್ತಿನ ಸಮಾನ ಹಂಚಿಕೆ ಅನ್ನುವಂಥದ್ದು ದೇರ್ ಇಸ್ ವ್ಯಾಖ್ಯಾನ ನೋ ಇದೆಯಾ? ವೇ. ಐ ಟೆಲ್ ಯು ವೈ. ಕಾಂಗ್ರೆಸ್ನವರು ಅದರದ್ದು ಆಸೆ ಪಟ್ಟಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಆ ಥರದ ಮಾತುಗಳನ್ನ ಕೆಲವು ಕಡೆ ಆಡಿದ್ದಾರೆ, ಹೇಳಿದ್ದಾರೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಸಂಪತ್ತನ್ನ ಮರು ಹಂಚಿಕೆ ಮಾಡುವುದು. ಹೌದು. ಏನು ಸಂಪತ್ತನ್ನ ಮರು ಹಂಚಿಕೆ ಮಾಡುವುದು ಅಂದರೆ ಏನು? ಇದ್ದವ್ರ ಹತ್ರ ತಗೊಂಡ್ಬಿಟ್ಟು ಇಲ್ಲದೆ ಯಾರು ಹೇಳಿದ್ ನಿಮ್ಗೆ? ಇವ್ರು ಹೇಳೋದು ಸರ್. ಸುಮ್ಮನೆ ನೀವು ಒಳ್ಳೆ ಇವ್ರು ರಾಜಕೀಯವಾಗಿ ಹೇಳೋದನ್ನ ಹೇಳ್ತಾ ಇದ್ದೀನಿ ಸರ್. ಅವ್ರು ಯಾರ ಮೇಲೋ ಹೇಳ್ಬಿಟ್ಟು ಅವ್ರು ಹೇಳಿದ್ದು ಅನ್ಬೇಡಿ, ನಿಮ್ದನ್ನ ಹೇಳ್ರಿ. ಅಲ್ಲ ಸರ್, ಅವ್ರ ಭಾಷಣದಲ್ಲಿ ಹೇಳ್ರಿ ಹೇಳಿದ್ದೀನಿ ನೋಡೋಣ. ಅವ್ರದ್ದು ಮನೆ ಹಾಳಾಗ್ ಹೋಗ್ಲಿ, ನಿಮ್ದು ಹೇಳ್ರಿ. ಏನ್ರಿ ಸಂಪತ್ತು ಹಂಚೆ ಮಾಡೋದು ಅಂದ್ರೆ? ದೇರ್ ಆರ್ ಓನ್ಲಿ 2 ಮೆಥಡ್ಸ್ ಆಫ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಸಂಪತ್ತನ್ನು ಹಂಚುವುದಕ್ಕೆ 2 ಮಾರ್ಗಗಳು ಇರುತ್ತವೆ. ಮಾರ್ಗ 1 ನೇರವಾದ ಮಾರ್ಗ, ಅಂದರೆ ಡೈರೆಕ್ಟ್ಲಿ. ಹೀಗೆ ಅಂದರೆ ರಾಹುಲ್ ಗಾಂಧಿ ಅವರು ಬೇಕಿದ್ರೆ ಮನಸ್ಸು ಮಾಡಿ ಅವರ ಆಸ್ತಿಯನ್ನು, ಯಡಿಯೂರಪ್ಪನವರ ಆಸ್ತಿಯನ್ನು, ಡಿ ಕೆ ಶಿವಕುಮಾರ್ ಆಸ್ತಿಯನ್ನು, ಖರ್ಗೆಯವರ ಆಸ್ತಿಯನ್ನು, ಅಥವಾ ಇನ್ಯಾರೋ ನರೇಂದ್ರ ಮೋದಿ ಆಸ್ತಿಯನ್ನು ಕಿತ್ಕೊಂಡು ರಾಷ್ಟ್ರೀಕರಣ ಕಿತ್ಕೊಂಡ್ಬಿಡೋದು. ಕಿತ್ಕೊಂಡು ಕಂಡು ಅವ್ರಿಗೆಲ್ಲ ಕೊಟ್ಕೊಂಡು ಹೋಗ್ಬೇಕು ನೀವು. ಅವಾಗ ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಅದಕ್ಕೆ ಹೇಳ್ತಿರೋದು, ದಿ ಫಂಡಮೆಂಟಲ್ ರೈಟ್ ಈಸ್ ಟು ಓನ್ ಮೈನ್. ನನಗೆ ಆ ಹಕ್ಕು ಫಂಡಮೆಂಟಲ್ ಇದೆ. ಯಾವ ಸಂವಿಧಾನವನ್ನು ಬದಲಾಯಿಸಬಾರದು ಅಂತ ಅವ್ರು ವಾದ ಮಾಡ್ತಾರೋ ಹಾಗೆ ಇದು ಅಲ್ಲೇ ಅಡಕವಾಗಿದೆ ಸಂವಿಧಾನದ ಒಳಗಡೆ. ರೈಟ್ ಟು ಪ್ರಾಪರ್ಟಿ ಸಂವಿಧಾನದಲ್ಲಿ ಅಡಕವಾಗಿದೆ. ಕಿತ್ಕೊಳಕ್ ಬರಲ್ಲ. ಹೆಂಗ್ ಮಾಡ್ತೀರಿ? ಸೊ ರೀಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಹಾಗಾದ್ರೆ? ಸಂವಿಧಾನ ಜೋಕ್. ಡಿ ಕೆ ಶಿವಕುಮಾರ್ ಕೈಲಿ, ಯಡಿಯೂರಪ್ಪನವ್ರ ಕೈಲಿ ಕಿತ್ಕೊಂಡು ಕೊಟ್ಬಿಡ್ತಾರಾ ರಾಹುಲ್ ಗಾಂಧಿ? ಧೈರ್ಯ ಇದೆಯಾ? ಬೇಡ, ಅವ್ರದ್ದೇ ಕೊಡ್ತಾರಂತ ಫಸ್ಟ್. ಆಗಲ್ಲ ಅದೆಲ್ಲ. ಹಂಗಿದ್ದಾಗ ಸಂವಿಧಾನವನ್ನು ಯಾವ ದೇಶದಲ್ಲೂ ಆಗಿಲ್ಲ, ನಮ್ಮಲ್ಲೂ ಆಗಲ್ಲ. ಓಕೆ. ಯಾವ ದೇಶ ಆಸ್ತಿಯ ವಿಚಾರದಲ್ಲಿ, ಸಂಪತ್ತಿನ ವಿಚಾರದಲ್ಲಿ ಇದು ಸಾಧ್ಯವೇ ಇಲ್ಲದಿರುವ ಮಾತು. ಓಕೆ, ಹಾಗಿದ್ರೆ ಯಾವುದು ಸಂಪತ್ತು ಹಂಚಿಕೆ ಅಂದರೆ? ಸೆಕೆಂಡ್ ಆಪ್ಷನ್, 2ನೇ ಆಯ್ಕೆ, ಇಂಡೈರೆಕ್ಟ್ಲಿ, ಅಪ್ರತ್ಯಕ್ಷವಾಗಿ ತೆರಿಗೆಗಳ ಮೂಲಕ ಸಂಗ್ರಹವಾದ ಆದಾಯವನ್ನು ವೆಚ್ಚ ಮಾಡುವಾಗ ನಿರ್ದಿಷ್ಟ ಸಮುದಾಯ, ನಿರ್ದಿಷ್ಟ ಪ್ರದೇಶ, ನಿರ್ದಿಷ್ಟ ಜಾತಿ, ನಿರ್ದಿಷ್ಟ ಕೋಮು ಅವರಿಗೆ ಹೆಚ್ಚು ಖರ್ಚು ಮಾಡುವುದು. ಅದು ಅಪ್ರತ್ಯಕ್ಷ. ಓಕೆ, ಅದನ್ನ ಮಾಡ್ಬೋದು. ಅದು ಈಗಲೂ ಸ್ಕೀಮ್ಸ್ ಈಗಲೂ ನಡೀತಾ ಇದೆ. ಇಂಬ್ಯಾಲೆನ್ಸ್ಡ್ ಅಲ್ಲ. 100 ರೂಪಾಯಿ 70 ರೂಪಾಯಿ ಖರ್ಚು ಮಾಡ್ಬಿಡ್ತೀನಿ ಅನ್ನೋದು. ಓಕೆ. 60 ರೂಪಾಯಿ ಖರ್ಚು ಮಾಡ್ತೀನಿ, ಈಗಲೂ 10 ರೂಪಾಯಿ ಮಾಡ್ತಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೂ ಒಂದು ಪ್ರಾಬ್ಲಮ್ ಇದೆ. ಆಗ ಅಲ್ಲಿ ಯಾವ್ದು ಬರುತ್ತೆ ಸರ್? ಹೇಳ್ತೀನಿ. ಯಾವ ಸಮಾನತೆಯನ್ನ ಇದು ಕಾಂಗ್ರೆಸ್ ಹೇಳಿಕೆ ಆಗಿದ್ರಿಂದ ಪ್ರಧಾನಮಂತ್ರಿ ಹೇಳೋದು, ನನ್ನ ಲೆಕ್ಕಾಚಾರದಲ್ಲಿ 10 ವರ್ಷಗಳ ಭಾಷಣದಲ್ಲಿ ಈ ನೇರ ಪ್ರಸ್ತಾಪದ ಈ ಮಾತುಗಳು ಅವ್ರ ಬಾಯಲ್ಲಿ ಇರಲಿಲ್ಲ. ಫಸ್ಟ್ ಟೈಮ್. ಹೌದು. ಯಾಕೆ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಬಟ್ ಸಮಾನತೆಯ ವಿಚಾರದಲ್ಲಿ ನೀವು ತೆರಿಗೆ ಹಣವನ್ನು ಸಂಗ್ರಹ ಮಾಡಿದ್ದನ್ನು ರಾಹುಲ್ ಗಾಂಧಿ ಹೇಳೋ ಪ್ರಕಾರ ರೀಡಿಸ್ಟ್ರಿಬ್ಯೂಟ್, ಮರು ಹಂಚಿಕೆ ಮಾಡ್ತೀನಿ, ಹೆಚ್ಚು ಆ ಕಡೆ ಕೊಟ್ಬಿಡ್ತೀನಿ ಅನ್ನೋದೇ ಅದರದ್ದು ಇರೋ ಮಾರ್ಗದಲ್ಲಿ ಕೊಡಕ್ಕೆ ಬರಲ್ಲ ಅಂತೀನಿ. ಯಾಕೆ? ಆಗ ನಮ್ಮ ಕರ್ನಾಟಕದಿಂದ ಎದ್ದು ಬಂದಿರುವ, ಎಬ್ಬಿಸಿರುವ ನನ್ನ ತೆರಿಗೆ, ನನ್ನ ಹಕ್ಕು ಬರುತ್ತಾಗ ಸಹಜವಾಗಿ ಬಂದೇ ಬರುತ್ತೆ. ನ್ಯಾಚುರಲಿ. ದಿಸ್ ಆರ್ ಆಲ್ ಲಾಜಿಕ್. ಅದಕ್ಕೆ ಹೇಳ್ತಾ ಇರೋದು, ಚುನಾವಣಾ ಸಂದರ್ಭದಲ್ಲಿ ಮೂಳೆ ಇಲ್ಲದ ಈ ನಾಲಿಗೆಗಳಿಂದ ಬರ್ತಿರೋ ಈ ಮಾತುಗಳಿಗೆ ಬೆಲೆ ಕೊಡಬೇಡಿ. ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ಮತ ಹಾಕೊಳ್ಳಿ, ಬೆಲೆ ಕೊಡಬೇಡಿ. ಸುಮ್ಮನೆ ಚುನಾವಣೆಗೋಸ್ಕರ ಇವೆಲ್ಲ ಚುನಾವಣೆಯ ಡಂಬಾಚಾರ, ಬೋಳೆಗಳು, ಎಲ್ಲ ಮಾತುಗಳು ಇವೆಲ್ಲ. ಅವ್ರು ಎಲ್ಲರದುವೆ. ಯಾವ ರಾಹುಲ್ ಗಾಂಧಿಗೂ ಹಂಚಕ್ಕಾಗಲ್ಲ, ಯಾವ ನರೇಂದ್ರ ಮೋದಿ ಹೇಳ್ದಂಗೆ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಅದು ನನ್ನ ತೆರಿಗೆ ನನ್ನ ಹಕ್ಕು ಬರಬೇಕಲ್ಲ, ಬಂದೇ ಬರುತ್ತೆ. ಯಾಕೆ ಬರುತ್ತೆ ನನ್ನ ತೆರಿಗೆ ನನ್ನ ಹಕ್ಕು ಅಂತಂದ್ರೆ? ಅಲ್ಲಪ್ಪ, ನಾನು ಹಿಂದೂ ಸಮಾಜದಿಂದ ಇಷ್ಟು ತೆರಿಗೆ ಮಾಡಿದ್ದೇನೆ, ನನಗೆ ಯಾಕೆ ಇಷ್ಟವರೆಗೆ? ಅದು ಸಮಾನತೆಯೋ? ಇಲ್ಲ, ಆಗಲ್ಲ. ಅದಕ್ಕೆ ಆಗ ನಾನು ಕೇಳಿದ್ದು, ಸಮಾನತೆ ಅಂದರೆ ಏನು? ಓಕೆ, ಯಾರಾದರೂ ಒಬ್ಬರು ಘನಂದಾರಿ ರಾಜಕಾರಣಿಗಳು ಮೀಸೆ ತಿರುಕೊಂಡು ಓಡಾಡ್ತೀರಲ್ಲ ನೀವು, ಉತ್ತರ ಕೊಡಿ ಈಗ ಇದಕ್ಕೆ. ಯಾವುದಾದರೂ ದೇಶದಲ್ಲಿ ಬಡವ ಮತ್ತು ಸಿರಿವಂತಿಕೆಯ ಮಧ್ಯದ ಈ ಯುದ್ಧ ಇಲ್ಲದಿರುವ ದೇಶ ತೋರಿಸ್ತೀರೋ? ಎಲ್ಲ ದೇಶದಲ್ಲೂ ಈ ಸಮಸ್ಯೆ ಇದೆ. ಯಾರು ಒಬ್ರು ತೋರಿಸ್ತೀರೋ? ನನಗೆ ಯಾವುದಾದ್ರೂ ಒಂದು ದೇಶ ತೋರಿಸ್ತೀರೋ? ಜಾತಿಗಳ ಒಳಗಡೆ ಬರೀ ಸಿರಿವಂತಿಕೆ, ಬರೀ ಬಡತನ ಅಂತ ಯಾರಾದರೂ ಈ ಘನಂದಾರಿ ಕಸಡ ರಾಜಕಾರಣಿಗಳು
ತೋರಿಸ್ತಿರೋ? ಬ್ರಾಹ್ಮಣರಲ್ಲಿ ಬರೀ ಸಿರಿವಂತರು, ಬಡವರಿಲ್ಲ, ತೋರಿಸ್ತೀರಾ? ಕುರುಬರಲ್ಲಿ ಬರೀ ಸಿರಿವಂತರು ಅಥವಾ ಬರೀ ಬಡವರು, ಸಿರಿವಂತರಿಲ್ಲ, ತೋರಿಸ್ತೀರಾ? ಪಾಪ ಬೈರ್ತಿ ಸುರೇಶಿಗೆ ಬೇಜಾರಾಗಲಾಗ. ಗೌಡ್ರಲ್ಲಿ ಬರೀ ಬಡವರು, ಸಿರಿವಂತರೇ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ಗೆ ಬೇಜಾರಾಗಲ್ಲ? ಲಿಂಗಾಯತರಲ್ಲಿ ಬರೀ ಬಡವರು, ಸಿರಿವಂತರೇ ಇಲ್ಲ ಅಂದರೆ ಯಡಿಯೂರಪ್ಪನವ್ರಿಗೋ ಇನ್ಯಾರಿಗೋ ಫ್ಯಾಮಿಲಿ ಎಂ ಬಿ ಪಾಟೀಲ್ಗೋ ಶಾಮರು ಶಿವಶಂಕರವ್ರಿಗೋ ಬೇಜಾರಾಗಲ್ಲ? ಆಗಲ್ಲ? ಹಾಗೆ ಆಗುತ್ತೆ ಸರ್. ಆಗಲ್ವಾ? ಹಾಗೆ. ದಲಿತರಲ್ಲಿ ಎಲ್ಲರೂ ಬಡವರೇ ಅಂತಾರೆ, ಮಾದೇವಪ್ಪನವರು ಬೇಜಾರಾಗಲ್ಲ? ಬಹಳ ನೋವು ಮಾಡ್ಕೊಳ್ತಾರೆ. ತೋರಿಸ್ರಿ ಯಾರು ಒಬ್ಬರು ನನಗೆ. ಯಾವುದೇ ಒಂದು ಜಾತಿ ಸೀಮಿತವಾಗಿದೆ ಅನ್ನಕ್ಕೆ. ಜಾತಿಗೂ ಸಿರಿವಂತಿಕೆಗೂ ಸಂಬಂಧವಿಲ್ಲ. ಸಿರಿವಂತಿಕೆಯನ್ನು ಆಯಾಯ ಜಾತಿಗಳಲ್ಲಿ ಅವಕಾಶ ಇರುವವರು, ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳುವವರು, ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವವರು, ಆಸ್ತಿಯನ್ನು ಹೇಗೆ ಸೃಜನೆ ಮಾಡಬೇಕು ಎಂಬ ನ್ಯಾಕನ್ನು ಬೆಳೆಸಿಕೊಂಡಿರುವವರು ಎಲ್ಲ ಜಾತಿಯ ಒಳಗೂ ಇದ್ದಾರೆ. ಯಾವ ಜಾತಿಯಲ್ಲಿಲ್ಲ ಸಿರಿವಂತರು? ಮುಸ್ಲಿಮರಲ್ಲಿ ಬರೀ ಕಡು ಬಡವರೇ ಇದ್ದಾರೋ? ಮುಸ್ಲಿಮರಲ್ಲಿ ಇಲ್ವಾ? ದೊಡ್ಡ ದೊಡ್ಡ ಬಿಲ್ಡರ್ಗಳು ರಾಜ್ಯ ಕಟ್ಟೋ ಮಟ್ಟಕ್ಕಿದ್ದಾರೆ, ಅವರೆಲ್ಲ ಸಿರಿವಂತರು ಅಲ್ವಾ? ಜಮೀರ್ ಅಹಮದ್ದು ತೀರಾ ಬಡವರ? ಏನು ರೆಹಮಾನ್ ಖಾನ್ ಅವರು ಏನು ಬಡವರ? ಅಂದರೆ ನಾನು ಹೇಳಿದ್ದು ಏನೋ ಕೊಚ್ಕೊಂಡು ಹೋಗ್ತಾ ಇದೆ ಅಂತಲ್ಲ, ಬಡತನ ಅಂತೂ ಅಲ್ವಲ್ಲ. ಇಲ್ಲ, ತೋರಿಸ್ರಪ್ಪ ಯಾರು ಒಬ್ಬರು. ಯಾವ ಬಡತನ ಎಂಬುದು ಮನುಷ್ಯ ಜಾತಿಗೆ ಅಂಟಿರುವಂತಹ ಶಾಪವೇ ಹೊರತು ಅವನಿಗೆ ಮೇಲೆ ಹೇಳಕ್ಕಾಗಲ್ಲ ಅಷ್ಟೇ. ಅದಲ್ಲ. ಎಸ್, ಜಾತಿ ಆಧಾರದ ಮೇಲೆ ಅಂಟುವ ಶಾಪ ಅಲ್ಲ ಅದು, ಮನುಷ್ಯ ಜಾತಿಗೆ ಇರುವ ಶಾಪ. ಮತ್ತು ಈ ಭೇದ ಏನಿದೆ, ಬಡವ ಶ್ರೀಮಂತ ಎಂಬ ಭೇದ ಎಲ್ಲ ದೇಶಗಳಲ್ಲೂ ಇದೆ. ಅದಕ್ಕೆ ಜಾತಿ ಧರ್ಮ ಇಲ್ಲ. ಯಾಕೆ? ಪಾಕಿಸ್ತಾನದಲ್ಲಿ ಬರೀ ಮುಸ್ಲಿಮರೇ ಇದ್ದಾರೆ, ಅಫ್ಘಾನಿಸ್ತಾನದಲ್ಲಿ ಬರೀ ಮುಸ್ಲಿಮರೇ ಇದ್ದಾರೆ, ಟರ್ಕಿಯಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ, ಸಿರಿಯಾನಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ, ಇರಾನ್ನಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ, ಇರಾಕಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ. ಅಲ್ಲಿ ಬಡತನ ಇಲ್ವೋ? ತಾಂಡವಾಡ್ತಾರೆ. ಅಲ್ಲಿಯ ಮುಸ್ಲಿಮರು ಯಾಕೆ ಬಡತನದಲ್ಲಿ ಇದ್ದಾರೆ? ಭಾರತದಲ್ಲಿ ಇರುವುದಾದರೆ ಯಾಕಿದ್ದಾರೆ? ಎಲ್ಲರೂ ಶ್ರೀಮಂತರಾಗಬೇಕಾಗಿತ್ತು. ಅಲ್ಲಿ ಯಾರನ್ನು ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ಓಡಿಸೋ ಪದ್ಧತಿ ಏನಿಲ್ವಲ್ಲಪ್ಪ ಮುಸ್ಲಿಮರನ್ನ. ಖಂಡಿತ ಇಲ್ಲ. ಯಾಕಪ್ಪ? ದಟ್ ಮೀನ್ಸ್ ಟು ಸೇ, ಅಂದರೆ ಅರ್ಥ ಒಂದೇ. ಅದಕ್ಕೆ ಹೇಳಿದ್ದು ಎಲುಬಿಲ್ಲದ ಈ ನಾಲಿಗೆಗಳನ್ನು ಕತ್ತರಿಸಿ ಪಕ್ಕಕ್ಕಿಡಿ, ಕೇಳಿಸ್ಕೋಬೇಡಿ ಅಂತ. ಯಾವುದು? 75 ವರ್ಷಗಳ ಭಾರತದ ಸ್ವತಂತ್ರದ ಅವಧಿನಲ್ಲಿ ನೀವು ತಂದಿರುವ ಯೋಜನೆಗಳ ಪರಿಣಾಮಗಳಿದು. ಬ್ಯಾಕ್ವರ್ಡ್ ಕ್ಲಾಸಸ್ಗೋ, ಮುಸ್ಲಿಮರ್ಗೋ, ಆರ್ ದಲಿತ ವರ್ಗಗಳು, ನಮ್ಮ ದಲಿತರ ವರ್ಗಕ್ಕೋ ತಂದಿರುವ ಸ್ಕೀಮ್ಸು ಕರೆಕ್ಟಾಗಿ ಜಾರಿಯಾಗಿದ್ದಿದ್ರೆ ಈ ಪರಿಪ್ರಮಾಣದ ಸಂಪತ್ತನ್ನು ಮರಿ ಹಂಚಿಕೆ ಮಾಡುವ ಬಡವ ಶ್ರೀಮಂತ ಏರ್ತಾ ಇದೆ ಎನ್ನುವ ರಾಹುಲ್ ಗಾಂಧಿದು ಯಾಕಿರ್ತಿತ್ತು? ಯಾಕಿದೆ? ಸಮಾನವಾಗೇ ಇರ್ತಿತ್ತು. ಯಾಕಿದೆ ಹೇಳಿ? ಯಾಕಿದೆ ಹೇಳಿ? ಹಂಗಾರೆ 50 ವರ್ಷ, 10 ವರ್ಷದ ಮೋದಿ ಆಡಳಿತ ದುಷ್ಟಾನೆ, ಓಕೆ. 50 ವರ್ಷದಲ್ಲೂ ಸ್ಕೀಮ್ ಕೊಟ್ಟಿದ್ದೀರಲ್ಲಪ್ಪ, ಯಾಕಿತ್ತು? ಕಾಂಗ್ರೆಸ್ಸಿನಲ್ಲಿ ನಾನು ಪದೇ ಪದೇ ಇದು 100 ಸರಿ ಹೇಳಿದ್ದೀನಿ, 101ನೇ ಸರಿನೂ ಹೇಳ್ತೀನಿ. ಮುಸ್ಲಿಮರು ಮತ್ತು ಇನ್ನಿತರ ಜಾತಿಗಳ ಹೆಸರಿನಲ್ಲಿ ನಾಯಕರುಗಳು ದೊಡ್ಡವರಾದರೆ ಹೊರತು ಅವರವರ ಸಮುದಾಯ ಅಲ್ಲ. ಮುಸ್ಲಿಮರಲ್ಲಿ ಬಹುಜನ ಮುಸ್ಲಿಮರು ಸಂಪತ್ತನ್ನು ಸಂಪಾದನೆ ಮಾಡಿ ಒಳ್ಳೆ ಜೀವನವನ್ನು ಮಾಡ್ತಾ ಇದ್ದದ್ದು ಉಂಟು, ಇಲ್ವೇನು? ಇದ್ದಾರೆ. ಯಾಕೆ ಹಾಗಾದ್ರೆ ಮುಸ್ಲಿಮರಲ್ಲಿ ಹಾಗಾಗೆ ಉಳ್ಕೊಂಬಿಟ್ರವರು? ಆ ಸ್ಕೀಮ್ಸ್ ಎಲ್ಲ ಏನಾಯ್ತು? ಹಂಗಾರೆ ನೀವು ಬುರುಡೆ ಬಿಡ್ತಿದ್ರಲ್ಲಪ್ಪ ಇಷ್ಟು ವರ್ಷ ಪೇಪರ್ಗಳಲ್ಲಿ. ಇಲ್ಲ, ಅಲ್ಪಸಂಖ್ಯಾತರಿಗೆ ಮಾಡಿರೋದು ನಾವೇ, ಅಲ್ಪಸಂಖ್ಯಾತರಿಗೆ ಮಾಡಿರೋದು ನಾವೇ, ಅಲ್ಪಸಂಖ್ಯಾತರು ಏನು? ಎಲ್ಲಿ ಹೋಯ್ತದು? ಈ ಪರಿಸ್ಥಿತಿ ಇದ್ದರೆ ಎಸ್, ದೇಶ ಈ ಪ್ರಶ್ನೆಗಳನ್ನು ಕೇಳೋದು ಬಿಟ್ಬಿಟ್ಟಿದ್ದೀವಿ. ಚುನಾವಣೆ ಸಂದರ್ಭ ಅಂದರೆ ಹಿಟ್ ಆ್ಯಂಡ್ ರನ್ ವರ್ಕ್ಗೆ ಬಂದುಬಿಟ್ಟಿದ್ದಾರೆ ರಾಜಕಾರಣಿಗಳು. ಅವನಿಗೆ ತೋಚಿದ್ದನ್ನು ಅವನು ಹೇಳು, ಇವನಿಗೆ ತೋಚಿದ್ದನ್ನು ಇವನು ಹೇಳು, ಇವನು ಹೇಳಿದ್ದೆ ಸತ್ಯ, ಅವನು ಹೇಳಿದ್ದೆ ಸತ್ಯ. ಮಧ್ಯ ನಾವು ಮಂಗಗಳ ಥರ ನಿಂತಿದ್ದೀವಿ. ಉತ್ತರ ಕೊಡಲ್ಲ. ಒಬ್ಬನ ಬಂದು ಯಾರೂ ಕೊಡಲ್ಲ ಉತ್ತರ. ಅವ್ರಿಗೆ ಬೇಕಾದಂಗೆ ಉತ್ತರ ಕೊಡೋದು, ಬೇಕಾದಂಗೆ ಹೇಳೋದು. ಯಾರೋ ಒಬ್ರು ಹೇಳೋದು, ಅವ್ರ ಅಪ್ಪನ ಹೆಸರು ಕಿತ್ತಾಕ್ಬಿಟ್ರು ಒಂದು 0 ಅಂತಾರೆ. ಅರೆ, ನೀ ಯಾರು ಲೀಡರ್ ಮಾತಾಡ್ತಿದೀಯೋ ಅವ್ರ ಮಗನ ಹೆಸರು ಕಿತ್ತಾಕ್ಬಿಟ್ರು, ಅವನು 0. ಅಪ್ಪನಿಂದನೇ ಇರೋದು ಅವನು 0. ಲಾಜಿಕ್ ಇಲ್ಲದೆ ಇರೋ ಭಾರತದ ರಾಜಕಾರಣ, ಅರ್ಥ ಇಲ್ಲದೆ ಇರುವ ಭಾರತದ ರಾಜಕಾರಣ, ಅದಕ್ಕೆ ಯಾವುದೇ ವ್ಯಾಖ್ಯಾನಗಳ ಅವಶ್ಯಕತೆಯೇ ಇಲ್ಲ. ಬೋಳೆಗಳು
ಸುಮ್ಮನೆ ಓಟಿನ ಟೈಮಲ್ಲಿ ಬಾಯಿ ಬಂದಂಗೆ ಮಾತಾಡಿ ನಮ್ಮನ್ನು ಯಾಮಾರಿಸಿ ಪವಿತ್ರವಾದ ನಮ್ಮ ಮತವನ್ನು ಹಾಕಿಸಿ ಅವರು ಭವ್ಯವಾದ ಮನೆಗಳನ್ನು ಕಟ್ಕೊಳ್ಳೋಕ್ಕೆ. ಎಸ್. ಓಕೆ. ಇನ್ನು ಪ್ರಧಾನಿ ಮೋದಿ ಹೇಳಿಕೆಗೆ ಸಿಎಂ ಆದಿಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲ ಕಟುವಾಗಿ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿ ಇಷ್ಟು ಕೆಳಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ಸಿಎಂ ಅಸಮಾಧಾನ. ಡಿಸಿಎಂ ಅವರು ಕೂಡ ಮಾತನಾಡಿದ್ದಾರೆ, ಗೃಹ ಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಬಿಡೋಣ. ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು. ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು. ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು, ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು. ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ. ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್? ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನ ನಾವು ನೋಡೇ ಇರಲಿಲ್ಲ. ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳ ಮಂಗಲಸೂತ್ರ ಅಲ್ಲ, ಎಲ್ಲ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಪ್ರಧಾನಿಯವರು ಏನು ಮಾಡಿದ್ರಲ್ಲ, ಓಟ್ ಕೇಳೋ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ, ಅತ್ಯಂತ ತುಚ್ಛವಾದಂತು. ಸರ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಸಮಾನವಾಗಿ ಅಧಿಕಾರ ಹಂಚಿಕೆ ಆಗಬೇಕಾಗಿತ್ತು. ಡಿಸಿಎಂ ಅವರಿಗೂ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ಲ ಸರ್, ಸಮಾನವಾಗಿ ಅಧಿಕಾರ ಹಂಚಿಕೆ. ನಾನು ಅದನ್ನೇ ಹೇಳದ್ರಿ, ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರು ಮಾತಾಡ್ತಿರ್ತಾರೆ. ನಾನು ಅದನ್ನೇ ಬಡ್ಕೊಂಡು ಹೇಳೋದು, ಸಮಾನವಾಗಿ ಹಂಚಿಕೆ ಆಗಬೇಕು. 18% ಕಾಂಗ್ರೆಸ್ಸನ್ನು ನಂಬೋ ಮುಸ್ಲಿಮರು ಈ ರಾಜ್ಯದಲ್ಲಿ ಇದ್ದಾರೆ, 15% ಇದ್ದಾರೆ. ಯಾತಕ್ಕೆ ಒಂದೇ ಸೀಟ್ ಕೊಡಬೇಕು? ಸಮಾನವಾಗಿ ಹಂಚಿಕೆ ಆಗಬೇಕಲ್ಲ, 4 ಸೀಟ್ ಹಂಗಾರೆ. ಅದರಲ್ಲಿ ಮಾತ್ರ ಗೆಲ್ಲುವುದಕ್ಕೆ ಅನುಕೂಲ. ಈಗ ಡಿ ಕೆ ಹೇಳ್ತಿದ್ದಾರೆ ಮುಸ್ಲಿಂ ಬಾಂಧವರು ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಹಕ್ಕಿಲ್ಲ. ಇಲ್ಲ ಅಂತ ಹೇಳೋದವನು ಯಾವನು? ಹೇಳಕ್ಕೆ ಎಲ್ಲ ಆಗತ್ತೆ? ಸಾಧ್ಯನೇ, ಎಲ್ಲರಿಗೂ ಅವಕಾಶ ಇದೆ. ಅವ್ರನ್ನ ಓಡಿಸಿ ಬಿಡಬೇಕು. ಎಲ್ಲಿಗೂ ಓಡಿಸೋದ್ರಿ? 20 ಕೋಟಿನ ಎಲ್ಲಿಗೂ ಓಡಿಸೋದು? ಯಾವ ದೇಶಕ್ಕೆ ಓಡಿಸ್ತೀರಿ 20 ಕೋಟಿನ? ಹೆಂಗೆ ಓಡಿಸೋಕ್ಕಾದ್ರೆ ಎಲ್ಲಿ ಓಡಿಸೋದು ಹೇಳಿ? ಸುಮ್ಮನೆ ಬಿಡ್ತಾ ಇರ್ತೀರಿ ರೈಲನ್ನ ಎಲ್ಲರೂ. ಎಲ್ಲಿ ಓಡಿಸೋಕ್ಕಾಗತ್ತೆ 20 ಕೋಟಿ ಜನನ? ಆಲ್ ರೈಟ್, 20 ಕೋಟಿ ಓಡಿಸೋಕ್ಕೂ ಆಗಲ್ಲ, ಓಡಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋದು. ಭಾಳ ಕಡೆ ಅವ್ರು ಇವ್ರನ್ನ ಓಡಿಸ್ತಿದ್ದಾರೆ ಅಂತಾನು, ಇವ್ರು ಅವ್ರನ್ನ ಓಡಿಸ್ತಿದ್ದಾರೆ ಅಂತಾನು, ಇದು ಆರೋಪಗಳಿದು. ಹೌದು, ಇರಲಿ. ಮತ್ತೆ ಅವ್ರಿಗೆ ಸಮಾನತೆಯಿಂದ ನೋಡಬೇಕಲ್ಲ, ಕಾನ್ಸ್ಟಿಟ್ಯೂಷನಲ್ ಅವ್ರಿಗೆ ಹಕ್ಕಿದೆ ಅಲ್ವಾ? ಎಕ್ಸಾಕ್ಟ್ಲಿ. ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನ ನೀವು ಈಕ್ವಲ್ ಆಗಿ ತಂದಿಲ್ಲ ಈ ದೇಶದಲ್ಲಿ. ಅದೇ ಪ್ರಾಬ್ಲಮ್ ಆಗಿರೋದು ಇಲ್ಲಿ. ಹೇಗೆ ಸರ್? ಹೇಗೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಕಾನೂನು ಮಾಡಿ ಇಟ್ಬಿಟ್ರಿ. ಅದೇ ಸ್ಟಾರ್ಟ್ ಆಗಿದ್ದು ತಿಸ್ರಾ ಇಲ್ಲಿ. ಈ ಬುಡಕ್ಕೆ ಬರ್ತಾ ಇಲ್ಲ ಯಾವನೂ. ಅವ್ರಿಗೊಂದು ಕಾನೂನು, ಬುಡಕ್ಕೆ ಬರಲಿಲ್ಲ ನೀವು. ಹುಟ್ಟಿದ್ದೆ ಅಲ್ಲಿಂದ. ಇವತ್ತಿನ ರಾಜಕಾರಣದ ಬೀಜ ಬಿದ್ದಿದ್ದು ಇವತ್ತಲ್ಲ, ಮುಸ್ಲಿಮರಿಗೊಂದು ಕಾನೂನು, ಅವತ್ತು ಬಿದ್ದಿದ್ದು. ಸೋ ಕಾಲ್ಡ್ ಐಡಿಯಾಲಜಿಗಳನ್ನು ಕೊಟ್ಟು 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 ಓಟ್ಗಳಿಗೆ ಬಿದ್ದಿದ್ದು ಅಲ್ಲಿ. ಅವತ್ತಿಂದಾನೇ ಇವತ್ತಿನವರೆಗೆ ಬೇರೆ ದೇಶಗಳಲ್ಲಿರುವ ರೀತಿ ನಮಗೆ ಪಾಠ ಮಾಡೋ ದೇಶಗಳನ್ನು ಸೇರಿಸಿ, ಸೆಕ್ಯುಲರ್ ಅದು ಇದು ನಮಗೆ ಪಾಠ ಮಾಡ್ತಾರಲ್ಲ ದೇಶಗಳು, ಆ ದೇಶಗಳಲ್ಲಿರುವ ರೀತಿ ಭಾರತೀಯ ಅಂದರೆ ಒಂದೇ, ಕಾನೂನು ಒಂದೇ, ನಿಯಮ ಒಂದೇ ಅಂತ ಮಾಡ್ಕೊಂಡು ಬಂದಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕೆ ಎಂದರೆ ಬಿಜೆಪಿ, ಹಿಂದೂ ಮಹಾಸಭಾ, ಜನಸಂಘ, RSS ಎಲ್ಲವುಗಳ ಮೂಲ ಚಿಂತನೆಯಲ್ಲಿ ಆಕ್ರೋಶ ಉದ್ಭವವಾಗಿ ಬೀಜ ಬಿದ್ದಿದ್ದ ಅವತ್ತು ಅಲ್ಲಿ ಕಾನೂನಿನ ಬಗ್ಗೆ. ಅದು ಇಲ್ಲಿಗೆ ಬಂದಿರೋದು. ಹಾಗಾಗಿ ಸಮಾನತೆ ಅಂತಂದರೆ ಎಲ್ಲರಿಗೂ ಸಮಾನವಾಗಬೇಕು, ಕಾನೂನು ಎಲ್ಲವೂ ಸಮಾನ ಆಗಬೇಕು. ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ಸರ್, ಸಾಯೋ ಮಕ್ಕಳನ್ನು ಸಾಯಿಸ್ತಾರೆ, ಗಂಡಂದನ್ನು ಸಾಯಿಸೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಇದು ಬೇರೆ ರೀತಿ ಆಯಾಮ ಕೊಡ್ತಾ ಇದ್ದಾರೆ ಸರ್ ಈ ಹೇಳಿಕೆಗೆ ಅಂತ. ಎಲೆಕ್ಷನ್ ಟೈಮ್ ನಾನು ಆಗಲೇ ಹೇಳಿದೆ, ಮಹತ್ವ ಕೊಡಬಾರ್ದು, ಮಹತ್ವ ಕೊಡಬೇಡಿ. ಯತೀಂದ್ರ ಅವ್ರು ಹೇಳಿರೋದು ಮಾತ್ರ ನಿಮ್ಮ ಮಕ್ಕಳು ಗಂಡಂದ್ರನ್ನ ಕಳ್ಕತಿ. ಯತೀಂದ್ರ ಅವರೇ, ನಮಗೆ ಗೊತ್ತಿಲ್ಲ ನಿಮ್ಮ ಫ್ಯಾಮಿಲಿ ಕತೆ ಏನು ಅಂತ. ಅಂದರೆ ನಿಮ್ಮ ಸುತ್ತಮುತ್ತಲು ಫ್ರೆಂಡ್ಸು, ಸರ್ಕಲ್ಸು, ನಿಮ್ಮ ಬೇರೆ ಯಾರಾದರೂ ರಿಲೇಟಿವ್ಸು, ಇದೆಲ್ಲ ನಮಗೆ ಗೊತ್ತಿಲ್ಲ. ಫ್ಯಾಮಿಲಿ ಅಂದರೆ ಆ ಥರ. ಆದರೆ ಅಂಥ ಪರಿಸ್ಥಿತಿ ಬಂದರೆ ನಮ್ಮ ಮಕ್ಕಳನ್ನು, ನಮ್ಮ ಹೆಂಡ್ತಿನ, ನಮ್ಮ ಅಮ್ಮನೋ ನಮ್ಮ ಅಪ್ಪನೋ ಕಾಪಾಡ್ಕೊಳ್ಳೋಕ್ಕೆ ನಿಮ್ಮ ಯಾರ ಹತ್ರಕ್ಕೂ ನಾವು ಬರೋಲ್ಲ, ನಾವು ಕಾಪಾಡ್ಕೋತೀವಿ. ನಿಮ್ಮನ್ನು ನಂಬಿ ನಾವು ಅವ್ರನ್ನ ಸಾಕ್ತಾ ಇಲ್ಲ ಯಾರನ್ನೂ. ನೀವು ಭಾಳ ಜನ ಅನ್ಕೊಂಬಿಟ್ಟಿರ್ಬೇಕು ನಮ್ಮಿಂದನೇ ನೀವು ಅಂತೇಳಿ. ನಿಮ್ಮನ್ನು ನಂಬಿ ನಾವು ಯಾರನ್ನೂ ಸಾಕ್ತಿಲ್ಲ. ನಿಮ್ಮ ಸುತ್ತಮುತ್ತಲು ಯಾರಾದರೂ ಅಣ್ಣ ಅಣ್ಣ ಅಂತ ಕೂಗ್ತಿರೋರು ನಿಮ್ಮನ್ನು ನಂಬಿರ್ಬೋದು ಅಷ್ಟೇ. ನಾವು ನಿಮ್ಗಳನ್ನು ಯಾರನ್ನೂ ನಂಬಿ ನಾವು ಸಾಕ್ತಿಲ್ಲ. ನಮಗೆ ಅದು ಸಾಕೋ ತಾಕತ್ತಿದೆ, ನಾವು ಉಳಿಸ್ಕೋತೀವಿ. ಕಾಂಗ್ರೆಸ್ ಪಕ್ಷದ ಟೀಕೆಗಳಿಗೆ ವಿಡಿಯೋ ಮೂಲಕ ಇವರು ಬಿಜೆಪಿ ಅವ್ರದ್ದು ಟಕ್ಕರ್ ಮನಮೋಹನ್ ಸಿಂಗ್ ನೀಡಿದ ಹೇಳಿಕೆ.
ಮುಸ್ಲಿಮರಿಗೆ ಅಭಿವೃದ್ಧಿಯ ಫಲಗಳು ಸಮಾನವಾಗಿ ಸಿಗುವಂತೆ ಸಬಲೀಕರಣದ ದೃಷ್ಟಿಯಿಂದ ನಾವು ವಿನೂತಕ ಪ್ರಣಾಳಿಕೆಯನ್ನು ಹೊರತರ್ತೀವಿ. ದೇಶದ ಸಂಪನ್ಮೂಲಗಳ ಮೇಲಿನ ಮೊದಲ ಹಕ್ಕು ಅವರಿಗೆ ಇರಬೇಕು ಅಂತ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಅನ್ನೋದು ವಿಡಿಯೋ. ಇದನ್ನು ಅವ್ರು ಕೆಳಗೆ ಬಿಟ್ಟರು. ಬಿಟ್ಟಿದ್ದರಿಂದ ತಿರುಗಿಸಿದ್ರು ಎಲ್ಲ. ಆದರೆ ಉದ್ದೇಶಪೂರ್ವಕ ತಿರ್ಚಲಾಗ್ತಾ ಇದೆ ಅಂತ ಇದಕ್ಕೆ ಅವ್ರು ತೋಚ್ದಂಗೆ ಏನೋ ಹೇಳ್ಕೊಂಡಿದ್ದಾರೆ. ಅದಿರಲಿ. ಅದು ಮನಮೋಹನ್ ಸಿಂಗ್ ಹೇಳಿಕೆ ಇರೋದು ನಿಜ. ಇದು ಹೌದು, ಬಂದಿತ್ತು, ಅವಾಗ ಹೇಳಿಕೆ ಕೊಟ್ಟಿದ್ರು ಸರ್. ಹಾಂ, ಅದರಲ್ಲಿ ಮುಸ್ಲಿಂ ಅಂತ ಸ್ಪೆಸಿಫಿಕ್ ಅಲ್ಲ. ಅದೆಲ್ಲೂ ಕಾಣಿಸ್ತಿಲ್ಲ ಅಂತಾರೆ ಆ ವಿಡಿಯೋನ. ಜನರಲಿ ಹಿ ವಾಸ್ ಟಾಕಿಂಗ್ ಅಬೌಟ್ SC ST OBC ಆ್ಯಂಡ್ ಮೈನಾರಿಟಿ, ಅಲ್ಪಸಂಖ್ಯಾತರು. ಅದು ಅವ್ರು ಮಾತಾಡ್ತೀರಿ. ಎಸ್, ಕರೆಕ್ಟ್ ಅಲ್ಲ? ಫೇರ್, ನಾನು ಒಪ್ಕೋತೀನಿ ಅದನ್ನು. ಅವ್ರಿಗೆ ತಲುಪಿಲ್ಲ ಅಂತ. ಎಷ್ಟು ವರ್ಷದಿಂದ ತಲುಪಿಲ್ಲ? ಸ್ವಾತಂತ್ರ್ಯ ಸಿಕ್ಕಾಗಿಂದ ಕೂಡ ಎಷ್ಟು ವರ್ಷದಿಂದ ತಲುಪಿಲ್ಲ ಮತ್ತು ಯಾಕೆ ತಲುಪಲಿಲ್ಲ? ಹೊಣೆ ಯಾರಾಗಬೇಕು? ಯಾರು ಹೊಣೆ? ಹಾಗಾದ್ರೆ ಸಿ ದೀಸ್ ಥಿಂಗ್ಸ್ ಹ್ಯಾವ್ ನಾಟ್ ಕಮ್ ಅಪ್ ಇನ್ 10 years. ಅದು ಮಾತ್ರ ಗ್ಯಾರಂಟಿ. ಎಕ್ಸಾಕ್ಟ್ಲಿ. ಈ 10 ವರ್ಷದಲ್ಲಿ ಇನ್ನಷ್ಟು ಅಧೋಗತಿಗೆ ಹೋಗಿದೆ ಅಂತ ಬೇಕಾದ್ರೆ ನೀವು ಆರೋಪ ಮಾಡ್ಬೋದು. ಬಟ್ 10 ವರ್ಷದಲ್ಲಂತೂ ಆಗಿರೋದಲ್ವಲ್ಲ. ಇಲ್ಲ. ಹಾಗಾದ್ರೆ ಯಾಕೆ ತಲುಪಲಿಲ್ಲ? ಇದರ ಫಲಗಳು, ಸಮಾಜದ ಅಭಿವೃದ್ಧಿಯ ಫಲಗಳು ಯಾಕೆ ತಲುಪಲಿಲ್ಲ ಅವರನ್ನು? ಅದು ಕಾಂಗ್ರೆಸ್ನವ್ರು ಹೇಳೋ ಪ್ರಕಾರ ಅದು ದಲಿತರು, OBC ಮತ್ತು ಮುಸ್ಲಿಂ ಅಂತ ಹೇಳ್ತಿದ್ದಾರೆ. ದಲಿತರಿಗೆ ತಗೊಳ್ಳಿ ಬೇಕಾದ್ರೆ. ರಿಸರ್ವೇಷನ್ ಹಸ್ ಬಿನ್ ಪ್ರೊವೈಡೆಡ್. ಯಾತಕ್ಕೆ ದಲಿತ ಕಮ್ಯುನಿಟಿನಲ್ಲಿ ಕೆಲವು ಹಿಡಿಯಷ್ಟು ಜನ ಅದರ ಲಾಭ ಪಡೆದು ಉದ್ಧಾರ ಆಗಿದ್ದಾರೆ? ಯಾಕೆ ಇವತ್ತುವೇ ಬೀದರಲ್ಲಿ ಕೂತ್ಕೊಂಡಿರೋ ಒಬ್ಬ ದಲಿತ ಹಾಗೇ ಇದ್ದಾನೆ ಪಾಪ? ಯಾಕದು? ಅವನಿಗೆ ಯಾಕೆ ಆ ಲಾಭಗಳು ತಲುಪಲಿಲ್ಲ? ಯಾಕಾಗಲಿಲ್ಲ? ಅದು ಇಷ್ಟೆಲ್ಲ ಯೋಜನೆಗಳನ್ನು ತಂದರೂ ವೈ? ರಿಸರ್ವೇಷನ್ ಅಲ್ಲ ನಾನು ಹೇಳ್ತಿರೋದು, ಯೋಜನೆಗಳು ಮತ್ತು ಅದರ ಲಾಭಗಳು. ವೈ? ಯಾಕೆ ತಲುಪಲಿಲ್ಲ? ಯಾರೊಬ್ಬರು ಉತ್ತರ ಕೊಡಬೇಕಲ್ಲ. ಯಾರು ಉತ್ತರ ಕೊಡ್ತೀರಿ? ಯಾರೂ ಕೊಡಲ್ಲ. ಹಾಗಾಗಿ ಚುನಾವಣೆ ಟೈಮಲ್ಲಿ ನಮ್ಮ ಮತಗಳನ್ನು ಆಕರ್ಷಿಸಲಿಕ್ಕೆ ಎಲ್ಲ ಅವ್ರವ್ರ ಹೇಳಿಕೆ ಅವ್ರವ್ರು ಕೊಡ್ತಿರ್ತಾರೆ ಮತ್ತು ಅದಕ್ಕೆ ಅವರಿಗೆ ಬೇಕಾದ ರೀತಿ ವ್ಯಾಖ್ಯಾನಗಳನ್ನು ಕೊಡ್ತಿರ್ತಾರೆ. ಧರ್ಮದ ಆಧಾರದ ಮೇಲೆ ಕೇಳೋದಿಲ್ಲ, ತಪ್ಪು. ಯಾರು? ಪರಮೇಶ್ವರ್. ಧರ್ಮದ ಆಧಾರದ ಮೇಲೆ ಟಿಕೆಟ್ಗಳನ್ನು ತಪ್ಪಿಸೋದು ತಪ್ಪೇ ಅಲ್ವೇ? ಅಥವಾ ಜಾತಿ ಆಧಾರದ ಮೇಲೆ ಟಿಕೆಟ್ ಕೊಡೋದು ತಪ್ಪೇ ಅಲ್ವೇ? ಹಂಗಾರೆ ಹೌದು. ಅದಕ್ಕೆ ನಾನು ಹೇಳಿದ್ದು ಎಲ್ಲವೂ ಚುನಾವಣೆ ಅದೇ ಕತೆ. ಸುಮ್ಮನೆ ನಮಗೆ ಒಂದೊಂದು ಸರಿ ಒಂದೊಂದು ಹೊಸ ಫಿಲಮ್ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ. ನಾವಿನ್ನೂ ನಂಬಿಕೊಂಡೇ ಇದ್ದೀವಿ ಇವ್ರ ಫಿಲಮ್ಗಳನ್ನು, ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ. ಸೊ ಇನ್ನು ರಾಜ್ಯಾದ್ಯಂತ ನಡೆದಿರುವ ಭಾರೀ ಪ್ರತಿಭಟನೆ ಆಕ್ರೋಶಕ್ಕೆ ಮಾಡಿದಂತೆ ರಾಜ್ಯ ಸರ್ಕಾರ ಈಗ ಕಾಣ್ತಾ ಇದೆ. ಕೊನೆಗೂ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ತನಿಖೆಯನ್ನು CIDಗೆ ಈಗ ಆದೇಶ ಹೊರಡಿಸಿದ್ದಾರೆ. ನೇಹಾ ಹತ್ಯೆ ಪ್ರಕರಣವನ್ನು CIDಗೆ ವಹಿಸ್ತೀವಿ, ಪ್ರಕರಣದ ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೇಹಾ ಕುಟುಂಬದ ಜೊತೆಗೆ ಸರ್ಕಾರ ಇದೆ ಅಂತಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಇವತ್ತು ಈ ತೀರ್ಮಾನವನ್ನು ಅವರ ತಂದೆ ಕೂಡ ಸ್ವಾಗತಿಸಿದ್ದಾರೆ. ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಅದನ್ನು CODಗೆ ಕೊಡ್ತಾ ಇದ್ದೀವಿ. ಸ್ಪೆಷಲ್ ಕೋರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು, ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀವಿ. ಹೋಗಿಲ್ಲ, ನಾನು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ. ನನ್ನ ಸ್ಥಳೀಯವಾಗಿ ಪ್ರಕರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ರು. ಇದನ್ನು CID ಹಸ್ತಾಂತರ ಮಾಡಿದ್ದಾರೆ. ಈಗ ಸದ್ಯ ನಾನು ಹಾಲು ತುಪ್ಪ ಹಾಕಿ ಬಂದೇನೆ. ಇದೊಂದು ಗುಡ್ ನ್ಯೂಸ್ ಬಂದಿದೆ. CID ಅವ್ರದ್ದು ಕೂಡ ಅವ್ರಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾರ್ಯಾರು ಇದಕ್ಕೆ ಪ್ರವೋಕ್ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕೋ ಕೆಲಸ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ರೈಟ್. ಈಗ ಬಿಜೆಪಿ ಅವರು CBI ಕೊಡಿ ಅಂತೆಲ್ಲ ಕೇಳ್ತಾರೆ. ರಾಜಕೀಯವಾಗಿ ಮುಂದುವರಿಯುತ್ತೆ ಅನ್ಸುತ್ತೆ. ಗೊತ್ತಿಲ್ಲ, ಐ ಡೋಂಟ್ ನೋ. ಅವರಿಗೆ CID ಇದು ತೃಪ್ತಿ ಆಗದಿದ್ದರೆ ಪೋಷಕರು CBI ಕೇಳಲಿ. ಮತ್ತು ಈ ಕೇಸನ್ನು CBI ಕೊಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಇಫ್ ಇಟ್ ಟ್ರೀಟ್ಸ್ ಇಸ್ ಆಸ್ ಎ ಸಿಂಪಲ್ ಲವ್ ಕೇಸ್, ಅವರೇ ಹೇಳ್ತಿರೋ. ಎಕ್ಸಾಕ್ಟ್ಲಿ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೋ ಗೃಹ ಮಂತ್ರಿಗಳೋ ಅಥವಾ ಯಾರೋ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳ್ತಿರೋ ಪ್ರಕಾರ ಇಟ್ಸ್ ಎ ಸಿಂಪಲ್ ಲವ್ ಕೇಸ್ ಆದರೆ ಅದು CBI ಗಾರು ಹೋಗ್ಕೊಳ್ಳಿ, FBI ಗಾರು ಹೋಗ್ಕೊಳ್ಳಿ, ನಮಗೇನು ಹೋಗ್ಬೇಕು ಅಂತ ಕೊಡಿ. ಪೋಷಕರು ಬಯಸಿದ್ರೆ